ಎಲ್ಲರಿಗೂ ನಮಸ್ಕಾರ. ಇವತ್ತು ನಾವು ಒಂದು ವಿಶೇಷ ಹಬ್ಬದ ಬಗ್ಗೆ ಮಾತಾಡೋಣ. ಅದೇ ಡಿವೈನ್ ಮರ್ಸಿ ಸಂಡೇ, ಅಂದ್ರೆ ದೈವಿಕ ಕರುಣೆಯ ಭಾನುವಾರ. ಇದು ಕ್ಯಾಥೋಲಿಕ್ ಚರ್ಚ್ನಲ್ಲಿ ಅಷ್ಟೇನೋ ಹಳಿ ಹಬ್ಬ ಅಲ್ಲ, ಆದ್ರೆ ಈಗ ಇಡೀ ಜಗತ್ತಿನಲ್ಲಿ ತುಂಬಾನೇ ಮಹತ್ವ ಪಡ್ಕೊಂಡಿದೆ. ಈ ಚಿತ್ರ ಬಹುಶಃ ಎಲ್ಲಾದ್ರೂ ನೋಡಿರ್ತೀರಲ್ವಾ? ಇದು ಒಂದು ದೊಡ್ಡ ಕ್ಯಾಥೋಲಿಕ್ ಹಬ್ಬದ ಕೇಂದ್ರಬಿಂದು. ಇವತ್ತು ಇದರ ಹಿಂದಿನ ಕಥೆ ಏನು, ಇದರ ಅರ್ಥ ಏನು ಅಂತ ಒಟ್ಟಿಗೆ ತಿಳ್ಕೊಳ್ಳೋಣ. ಸರಿ, ಹಾಗಾದ್ರೆ ಈ ಡಿವೈನ್ ಮರ್ಸಿ ಸಂಡೇ ಅಂದ್ರೆ ಏನು? ತುಂಬಾ ಸಿಂಪಲ್. ಈಸ್ಟರ್ ಹಬ್ಬ ಆಗತ್ತಲ್ವಾ, ಅದರ ನಂತರ ಬರುವ 2ನೇ ಭಾನುವಾರ ಈ ಹಬ್ಬವನ್ನ ಆಚರಿಸಲಾಗುತ್ತೆ. ಇದು ಈಸ್ಟರ್ನ 8 ದಿನಗಳ ಆಚರಣೆಯ ಕೊನೆಯ ದಿನ ಅಂತಾನೂ ಹೇಳ್ಬೋದು. ಇವತ್ತಿನ ನಮ್ಮ ಈ ಚರ್ಚೆಯಲ್ಲಿ ನಾವು ಏನೇನು ವಿಷಯಗಳನ್ನ ನೋಡೋಣ ಅಂದ್ರೆ, ಮೊದಲಿಗೆ ಇದೊಂದು ಆಧುನಿಕ ಹಬ್ಬ ಹೇಗಾಯಿತು ಅಂತ ನೋಡೋಣ. ಆಮೇಲೆ ಫಾಸ್ಟಿನಾ ಅನ್ನೋ ಸನ್ಯಾಸಿನಿಯ ದರ್ಶನದ ಬಗ್ಗೆ, ಆ ಚಿತ್ರ ಮತ್ತೆ ಅದರ ಹಿಂದಿರೋ ವಾಗ್ದಾನಗಳ ಬಗ್ಗೆ, ಆಮೇಲೆ ಇದು ವ್ಯಾಟಿಕನ್ನಿಂದ ಹೇಗೆ ಅನುಮೋದನೆ ಪಡ್ಕೊಳ್ತು, ಈಗ ಹೇಗೆ ಆಚರಿಸ್ತಾರೆ, ಹಾಗೂ ಇವತ್ತಿನ ಜಗತ್ತಿಗೆ ಇದರ ಸಂದೇಶ ಎಷ್ಟು ಮುಖ್ಯ ಅನ್ನೋದನ್ನ ನೋಡ್ತಾ ಹೋಗೋಣ. ಸರಿ, ಹಾಗಾದ್ರೆ ಈ ಕಥೆ ಎಲ್ಲಿಂದ ಶುರುವಾಯಿತು ಅಂತ ನೋಡೋಣ. ಎಲ್ಲವೂ ಶುರುವಾಗೋದು ಪೋಲೆಂಡ್ನ ಒಬ್ಬ ಸಾಧಾರಣ ಸನ್ಯಾಸಿನಿಯಿಂದ. ಅವರೇ ಸಂತ ಫಾಸ್ಟಿನಾ ಕೊವಾಲ್ಸ್ಕಾ. ಇದು 1930ರ ದಶಕದ ಮಾತು. ಪೋಲೆಂಡ್ನ ಸಿಸ್ಟರ್ ಫಾಸ್ಟಿನಾ ತಮ್ಮ ಡೈರಿಯಲ್ಲಿ ತಮಗೆ ಯೇಸು ಒಂದರ ನಂತರ ಒಂದು ದರ್ಶನಗಳನ್ನು ಕೊಟ್ರು ಅಂತ ಬರೆದುಕೊಳ್ತಾರೆ. ಆ ದರ್ಶನಗಳಲ್ಲಿ ಯೇಸು ತಮ್ಮ ಅಪಾರ ಕರುಣೆಗೆ ಅಂತಾನೆ ಒಂದು ಹೊಸ ಹಬ್ಬವನ್ನು ಶುರು ಮಾಡಬೇಕು ಅಂತ ಕೇಳ್ಕೊಂಡ್ರು ಅಂತ ಅವರು ಹೇಳ್ತಾರೆ. ಫಾಸ್ಟಿನಾರ ಡೈರಿ ಪ್ರಕಾರ ಯೇಸು ಈ ಹಬ್ಬ ಯಾಕೆ ಬೇಕು ಅಂತಾನೂ ಹೇಳಿದ್ರಂತೆ. ಈ ಕರುಣೆಯ ಹಬ್ಬ ಎಲ್ಲಾ ಆತ್ಮಗಳಿಗೆ, ಅದರಲ್ಲೂ ಮುಖ್ಯವಾಗಿ ಪಾಪಿಗಳಿಗೆ ಒಂದು ಆಶ್ರಯ, ಒಂದು ರಕ್ಷಣೆ ಆಗ್ಬೇಕು ಅಂತ ನಾನು ಬಯಸ್ತೀನಿ. ಅಂದ್ರೆ ಇದು ಎಲ್ಲರಿಗೂ ಒಂದು ಆಶ್ರಯ ತಾಣವಾಗಬೇಕು ಅನ್ನೋದೇ ಇದರ ಮುಖ್ಯ ಉದ್ದೇಶವಾಗಿತ್ತು. ಅಷ್ಟೇ ಅಲ್ಲ, ಈ ಸಂದೇಶ ಎಷ್ಟು ಅರ್ಜೆಂಟ್ ಅನ್ನೋದು ಗೊತ್ತಾಗುತ್ತೆ. ನನ್ನ ಇಷ್ಟೆಲ್ಲ ಕಷ್ಟ ಯಾತನೆಯ ನಂತರನೂ ಆತ್ಮಗಳು ನಾಶ ಆಗ್ತಿವೆ. ನಾನು ಅವರಿಗೆ ಮೋಕ್ಷದ ಕೊನೆಯ ಭರವಸೆಯನ್ನ ಕೊಡ್ತಾ ಇದ್ದೀನಿ. ಅದೇ ನನ್ನ ಕರುಣೆಯ ಹಬ್ಬ. ನೋಡಿ, ಇದನ್ನ ಮೋಕ್ಷದ ಕೊನೆಯ ಭರವಸೆ ಅಂತಾನೆ ಹೇಳಲಾಗಿದೆ. ಅಂದ್ರೆ ಅಷ್ಟೊಂದು ಪ್ರಾಮುಖ್ಯತೆ ಇದಕ್ಕಿತ್ತು. ಸರಿ, ಈಗ ಬರೋಣ ಆ ಪ್ರಸಿದ್ಧ ಚಿತ್ರದ ಕಡೆಗೆ. ಈ ಇಡೀ ಭಕ್ತಿಯ ಕೇಂದ್ರಬಿಂದುವೇ ಈ ಚಿತ್ರ. ಇದರ ಹಿಂದಿನ ಸಂಕೇತಗಳನ್ನ, ಅದರ ಅರ್ಥವನ್ನ ಒಂದೊಂದಾಗಿ ತಿಳ್ಕೊಳ್ಳೋಣ. ಈ ಚಿತ್ರದಲ್ಲಿ ನೋಡಿ, ಯೇಸುವಿನ ಹೃದಯದಿಂದ 2 ಕಿರಣಗಳು ಬರ್ತಾ ಇವೆ. ಒಂದು ತೆಳುವಾದ ಬಿಳಿ ಕಿರಣ, ಇದು ನೀರನ್ನ ಸೂಚಿಸುತ್ತೆ, ಅಂದ್ರೆ ಆತ್ಮಗಳನ್ನ ಶುದ್ಧ ಮಾಡುವ ನೀರು. ಇದು ದೀಕ್ಷಾಸ್ನಾನ ಮತ್ತು ಪಾಪನಿವೇದನೆಯ ಸಂಕೇತ. ಇನ್ನು ಕೆಂಪು ಕಿರಣ, ಇದು ರಕ್ತವನ್ನ ಪ್ರತಿನಿಧಿಸುತ್ತೆ, ಅಂದ್ರೆ ಆತ್ಮಗಳ ಜೀವವಾದ ರಕ್ತ. ಇದು ಯೂಕರಿಸ್ಟ್, ಅಂದ್ರೆ ಪವಿತ್ರ ಪರಮಪ್ರಸಾದದ ಸಂಕೇತ. ನಿಜ ಹೇಳ್ಬೇಕಂದ್ರೆ, ಶಿಲುಬೆ ಮೇಲೆ ಯೇಸುವಿನ ಹೃದಯವನ್ನ ಇರಿದಾಗ ರಕ್ತ ಮತ್ತು ನೀರು ಹೊರಬಂತಲ್ಲ, ಈ 2 ಕಿರಣಗಳು ಅದನ್ನೇ ನಮಗೆ ನೆನಪಿಸುತ್ತವೆ. ಇದು ನಿಜಕ್ಕೂ ತುಂಬಾನೇ ಆಳವಾದ ಮಾತು. ಫಾಸ್ಟಿನಾರ ಹತ್ರ ಯೇಸು ಹೇಳಿದ್ರಂತೆ, ಈ ಚಿತ್ರದಲ್ಲಿ ನಾನ್ ನೋಡೋ ನೋಟ, ಶಿಲುಬೆ ಮೇಲಿಂದ ನಾನ್ ನೋಡೋ ನೋಟ ಒಂದೇ. ಅಂದ್ರೆ ಏನ್ ಗೊತ್ತಾ, ಆ ಚಿತ್ರ ನೋಡ್ದಾಗ ಶಿಲುಬೆ ಮೇಲಿದ್ದ ಯೇಸುವಿನ ಆ ಕರುಣೆ ತುಂಬಿದ ಕ್ಷಮಿಸೋ ನೋಟವೇ ನಮಗೆ ಕಾಣಬೇಕು. ಇನ್ನೂ ಒಂದು ದೊಡ್ಡ ವಾಗ್ದಾನ ಈ ಹಬ್ಬದ ಜೊತೆ ಇದೆ. ಏನದು ಅಂದ್ರೆ, ಈ ಹಬ್ಬದ ದಿನದಂದು ಯಾರು ಪಾಪ ನಿವೇದನೆ ಮಾಡಿ ಪವಿತ್ರ ಪರಮಪ್ರಸಾದ ಸ್ವೀಕರಿಸ್ತಾರೋ ಅವರ ಎಲ್ಲಾ ಪಾಪಗಳು ಮತ್ತೆ ಅದಕ್ಕಿರೋ ಶಿಕ್ಷೆ ಪೂರ್ತಿಯಾಗಿ ಕ್ಷಮಿಸಲ್ಪಡುತ್ತೆ. ಇದು ದೀಕ್ಷಾ ಸ್ನಾನದ ಸಮಯದಲ್ಲಿ ಸಿಗುವಂತಹ ಅನುಗ್ರಹಕ್ಕೆ ಸಮ ಅಂತ ಹೇಳ್ತಾರೆ. ಅಬ್ಬಾ, ಎಂಥ ದೊಡ್ಡ ವಾಗ್ದಾನ! ಆದರೆ ಫಾಸ್ಟಿನಾಗೆ ಸಿಕ್ಕ ಈ ದರ್ಶನ ಒಂದು ಅಧಿಕೃತ ಹಬ್ಬ ಆಗೋದು ಅಷ್ಟು ಸುಲಭ ಆಗಿರಲಿಲ್ಲ. ನಿಜ ಹೇಳ್ಬೇಕಂದ್ರೆ ಅದೊಂದು 70 ವರ್ಷಗಳ ಸುದೀರ್ಘ ಪಯಣ. ದಾರಿಯಲ್ಲಿ ತುಂಬಾನೇ ಅಡೆತಡೆಗಳಿದ್ವು. ಈ ಟೈಮ್ಲೈನ್ ನೋಡಿ, 1931ರಲ್ಲಿ ಮೊದಲ ದರ್ಶನ ಆಗುತ್ತೆ. ಆದರೆ 1959ರಲ್ಲಿ ಏನಾಯ್ತು ನೋಡಿ, ವ್ಯಾಟಿಕನ್ ಈ ಭಕ್ತಿಯ ಪ್ರಚಾರದ ಮೇಲೆ ನಿಷೇಧ ಹೇರುತ್ತೆ. ಆಮೇಲೆ ಸುಮಾರು 20 ವರ್ಷಗಳ ನಂತರ 1978ರಲ್ಲಿ ಆ ನಿಷೇಧವನ್ನ ತೆಗೆದುಹಾಕಲಾಗುತ್ತೆ. ಫೈನಲಿ 2000ನೇ ಇಸ್ವಿಯಲ್ಲಿ ಪೋಪ್ ಜಾನ್ ಪಾಲ್ II ಅವರು ಇದನ್ನ ಇಡೀ ಚರ್ಚ್ಗೆ ಅಧಿಕೃತ ಹಬ್ಬ ಅಂತ ಘೋಷಣೆ ಮಾಡ್ತಾರೆ. ಈ ಇಡೀ ಪಯಣದಲ್ಲಿ ಪೋಪ್ ಜಾನ್ ಪಾಲ್ II ಅವರ ಪಾತ್ರ ತುಂಬಾನೇ ದೊಡ್ಡದು. ಅವರಿಗೆ ಸಂತ್ ಫಾಸ್ಟಿನಾ ಮೇಲೆ ವೈಯಕ್ತಿಕವಾಗಿ ತುಂಬ ಭಕ್ತಿ ಇತ್ತು. ಅವರೇ ಫಾಸ್ಟಿನಾರನ್ನ ಸಂತರು ಅಂತ ಘೋಷಣೆ ಮಾಡಿದ್ದು ಮತ್ತು ಈ ಹಬ್ಬವನ್ನ ಶುರು ಮಾಡಿ, ಇದು ಕ್ರಿಸ್ತನ ಇಚ್ಛೆ, ಅದನ್ನ ನಾನ್ ಪೂರೈಸುತ್ತಿದ್ದೇನೆ ಅಂತ ಹೇಳಿದ್ರು. ಸರಿ, ಇತಿಹಾಸವಾಯಿತು. ಈಗ ಇವತ್ತಿನ ಆಚರಣೆ ಕಡೆ ಬರೋಣ. ಇವತ್ತು ಈ ಕರುಣೆಯ ಭಾನುವಾರವನ್ನ ಹೇಗಾಚರಿಸ್ತಾರೆ, ಇದರ ಜೊತೆ ಬರೋ ವಿಶೇಷ ಅನುಗ್ರಹಗಳೇನು?
ಈ ಹಬ್ಬದ ಒಂದು ಮುಖ್ಯವಾದ ವಿಷಯ ಅಂದ್ರೆ ಪ್ಲೆನರಿ ಇಂಡಲ್ಜೆನ್ಸ್ ಅಥವಾ ಪೂರ್ಣ ದಂಡ ವಿಮೋಚನೆ. ಇದೇನಪ್ಪಾ ಅಂದ್ರೆ ದೇವ್ರು ನಮ್ಮ ಪಾಪಗಳನ್ನು ಕ್ಷಮಿಸ್ತಾರೆ ಸರಿ, ಆದ್ರೆ ಆ ಪಾಪಗಳಿಂದ ಆದ ಪರಿಣಾಮಗಳು ಉಳಿದಿರುತ್ತೆ. ಈ ದಂಡ ವಿಮೋಚನೆ ಆ ಪರಿಣಾಮಗಳಿಂದಲೂ ನಮಗೆ ಪೂರ್ತಿ ಮುಕ್ತಿ ಕೊಡುತ್ತೆ. ಹಾಗಾದ್ರೆ ಈ ಪೂರ್ಣ ದಂಡ ವಿಮೋಚನೆ ಪಡ್ಕೋಬೇಕಂದ್ರೆ ಏನೇನ್ ಮಾಡ್ಬೇಕು? ಕೆಲವು ಕಂಡೀಷನ್ಸ್ ಇವೆ. 1, ಪಾಪ ನಿವೇದನೆ ಮಾಡ್ಬೇಕು. 2, ಡಿವೈನ್ ಮರ್ಸಿ ಸಂಡೇ ದಿನ ಪವಿತ್ರ ಪರಮಪ್ರಸಾದ ಸ್ವೀಕರಿಸಬೇಕು. 3, ಪೋಪ್ ಅವರ ಉದ್ದೇಶಗಳಿಗಾಗಿ ಪ್ರಾರ್ಥನೆ ಮಾಡಬೇಕು. 4, ದೈವಿಕ ಕರುಣೆಗಾಗಿ ನಡೆಯೋ ಪ್ರಾರ್ಥನೆಗಳಲ್ಲಿ ಭಾಗವಹಿಸಬೇಕು. ಕೊನೆಯದಾಗಿ, ಮತ್ತು ಇದು ತುಂಬಾ ಮುಖ್ಯ, ಸಣ್ಣ ಪುಟ್ಟ ಪಾಪಗಳ ಮೇಲೂ ಯಾವುದೇ ಆಸಕ್ತಿ ಇರಬಾರ್ದು. ಸಂಪೂರ್ಣವಾಗಿ ಪಾಪದಿಂದ ದೂರ ಇರಬೇಕು. ಸರಿ, ಈಗ ನಾವು ಈ ಚರ್ಚೆಯ ಕೊನೆಯ ಭಾಗಕ್ಕೆ ಬಂದಿದ್ದೀವಿ. ಇಷ್ಟೆಲ್ಲ ಗೊಂದಲ, ಸಂಘರ್ಷ ಇರೋ ಇವತ್ತಿನ ಜಗತ್ತಿಗೆ ಈ ಕರುಣೆಯ ಸಂದೇಶ ಯಾಕಿಷ್ಟು ಮುಖ್ಯ? ಈ ವಿಷಯದಲ್ಲಿ ಪೋಪ್ ಫ್ರಾನ್ಸಿಸ್ ಅವರ ಮಾತುಗಳು ತುಂಬಾನೇ ಅರ್ಥಪೂರ್ಣ. ಅವರು ಹೇಳ್ತಾರೆ, ನಮ್ಮ ಹಿಂದೆ ಉಳಿದು ಹೋದವರನ್ನ ನಾವು ಮರೆಯೋ ಅಪಾಯ ಇದೆ. ಹಾಗಾದ್ರೆ ನಮಗೆ ಅದಕ್ಕಿಂತ ಕೆಟ್ಟ ವೈರಸ್ ತಗುಲಬಹುದು. ಅದೇ ಸ್ವಾರ್ಥ ಮತ್ತು ಉದಾಸೀನತೆಯ ವೈರಸ್. ಹೀಗಾಗಿ ಈ ದೈವಿಕ ಕರುಣೆಯ ಸಂದೇಶ ಇದೆಯಲ್ಲ, ಇದು ಇವತ್ತಿನ ನನಗೇನೋ ಅನ್ನೋ ಉದಾಸೀನ ಮನೋಭಾವಕ್ಕೆ ಒಂದು ಔಷಧ ಇದ್ದಾಗೆ. ನಾವೆಲ್ಲರೂ ಒಂದಲ್ಲ ಒಂದು ರೀತಿ ದುರ್ಬಲರು, ನಾವೆಲ್ಲರೂ ಸಮಾನರು ಮತ್ತು ಎಲ್ಲರೂ ಬೆಲೆಬಾಳುವವರು ಅಂತ ಇದು ನಮಗೆ ನೆನಪಿಸುತ್ತೆ. ಅಷ್ಟೇ ಅಲ್ಲ, ಒಬ್ಬರನ್ನೊಬ್ಬಳು ಸಹಾನುಭೂತಿಯಿಂದ ನೋಡಕ್ಕೆ ಪ್ರೇರೇಪಿಸುತ್ತೆ. ಕೊನೆಯದಾಗಿ ಹೇಳೋದಾದ್ರೆ, ಈ ದೈವಿಕ ಕರುಣೆಯ ಸಂದೇಶ ಕೇವಲ ಒಂದು ಧಾರ್ಮಿಕ ಆಚರಣೆ ಅಲ್ಲ, ಇದು ಮಾನವೀಯತೆಯ ಒಂದು ಮೂಲಭೂತ ಮೌಲ್ಯವನ್ನೇ ನಮಗೆ ನೆನಪಿಸುತ್ತೆ. ಹಾಗಾದ್ರೆ ಇಷ್ಟೆಲ್ಲ ವಿಭಜನೆಗಳಿರೋ ಈ ಜಗತ್ತಿನಲ್ಲಿ ಕರುಣೆಯನ್ನೇ ಕೇಂದ್ರವಾಗಿಟ್ಕೊಂಡ ಒಂದು ಸಂದೇಶದ ಪಾತ್ರ ಎಂಥದು? ಈ ಪ್ರಶ್ನೆ ಬಗ್ಗೆ ಎಲ್ಲರೂ ಯೋಚಿಸೋಣ. ಇಲ್ಲಿಗೆ ಈ ವಿಶ್ಲೇಷಣೆನ ಮುಗಿಸೋಣ.